ಕಾಡಾನೆ ಅರ್ಜುನ ಮೃತಪಟ್ಟ ಸಂದರ್ಭದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಹೋರಾಟಗಾರರ ಮೇಲೆ ದಾಖಲಿಸಿರುವ ಕೇಸ್ ಹಿಂದಕ್ಕೆ ಪಡೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳೋಕೆ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ ಅಂತ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಹೋರಾಟ ನಮ್ಮ ಸಂವಿಧಾನಬದ್ಧ ಹಕ್ಕು. ವ್ಯವಸ್ಥೆಯನ್ನು ಜನಪರವಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಸರಿಪಡಿಸಲು ಚಳವಳಿ ಮಾಡುವವರ ವಿರುದ್ಧ ಪ್ರಕರಣ ದಾಖಲಿಸೋದು ಸರಿಯಾದ ಕ್ರಮ ಅಲ್ಲ. ಇದನ್ನು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರು. ಏನಪ್ಪಾ ಅಂತಂದರೆ, ಹಿಂದೆ 2023ರಲ್ಲಿ ಭೀಮಾ ಆನೆ ತೀರೋದಂಥ ಸಂದರ್ಭ, ಅರ್ಜುನ ಆನೆ ತೀರೋದಂಥ ಸಂದರ್ಭದಲ್ಲಿ ಸರಿಸುಮಾರು 19 ಜನದ ಮೇಲೆ, ಹೋರಾಟಗಾರರ ಮೇಲೆ ಕೇಸ್ ಬಿದ್ದಿರುತ್ತೆ. ಅದು ಮೊನ್ನೆ ಸಮನ್ಸ್ ಬರೋವರೆಗೂ ಕೂಡ ನಮಗೂ ಕೂಡ ಅದು ಮಾಹಿತಿ ಇರಲಿಲ್ಲ. ಆ ಮಾಹಿತಿ ಗೊತ್ತಾದ ಕೂಡಲೇ 30/12/2025ಕ್ಕೆ 30/11 ಈ ಸಮನ್ಸನ್ನ ಕಳಿಸುವಂಥ ಕೆಲಸನ ಈ ಕೋರ್ಟ್ ಮಾಡಿರುತ್ತೆ. 5/12/2023ರಲ್ಲಿ ಇವ್ರಿಗೆ FIR ಆಗಿರುತ್ತೆ. ಆವಾಗಲೂ ಕೂಡ ಯಾರಿಗೂ ಕೂಡ ವಿಚಾರ ಗೊತ್ತಿರೋದಿಲ್ಲ, ಹೋರಾಟಗಾರರಿಗೂ ಗೊತ್ತಿರಲ್ಲ ಅಥವಾ ನಮಗೂ ಕೂಡ ಮಾಹಿತಿ ಇಲ್ಲ. ಸೊ ಕೋರ್ಟಿಂದ ಸಮನ್ಸ್ ಬಂದಾಗ ಅಷ್ಟೇ ಗೊತ್ತಾಯಿತು ಹೋರಾಟಗಾರರ ಮೇಲೆ ಕೇಸ್ ಇದೆ ಅಂತೇಳಿ. ಅದು ತಿಳಿದ ಸಂದರ್ಭದಲ್ಲಿ ಕೂಡಲೇ ಮೊನ್ನೆ ಏನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನು ಹಾಸನಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದರು, ಆ ಕಾರ್ಯಕ್ರಮದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಈ ವಿಚಾರವನ್ನು ಕೂಡ ಮುಟ್ಟಿಸುವಂಥ ಕೆಲಸನ ನಾವು ಬೈರಮುಡಿ ಚಂದ್ರಣ್ಣವರು 15 ದಿವಸದಿಂದನೇ ನಾವು ಈಗಾಗಲೇ ಅವ್ರಿಗೆ ವಿಚಾರವನ್ನು ಮುಟ್ಟಿಸುವಂಥ ಕೆಲಸ ಮಾಡಿದ್ದೀವಿ. ಅವರು ಕೂಡ ಈ ಸೆಷನ್ ಆದಮೇಲೆ ನಾವೆಲ್ಲ ಡಿಸ್ಕಸ್ ಮಾಡೋಣ, ಯಾರ್ಯಾರಿದ್ದಾರೆ ಅದೆಲ್ಲ ಪಟ್ಟಿ ತಂದು ಕೊಡು ಅಂತ ಹೇಳಿದ್ದಾರೆ. ಸೆಷನ್ನು ಈ ಶುಕ್ರವಾರ ಮುಗಿಯುತ್ತೆ. ಇದನ್ನು ಯಾರ್ಯಾರು ಹೋರಾಟಗಾರರ ಮೇಲೆ ದಾವೆ ಇದೆ ಅದನ್ನೆಲ್ಲ ಕ್ಯಾಬಿನೆಟ್ಟಲ್ಲಿತ್ತು ಡಿಸಿಷನ್ ಮಾಡಬೇಕು. ಇದೇನೆಂದರೆ ರಿಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಕೋರ್ಟ್ಗೆ ಹೋದ್ಮೇಲೆ ಅದು ಕ್ಯಾಬಿನೆಟ್ಟಲ್ಲಿಟ್ಟು ಡಿಸಿಷನ್ ಮಾಡಿ, ಯಾರು ನಮ್ಮ ಲಾ ಮಂತ್ರಿಗಳಿರ್ತಾರೆ HK ಪಾಟೀಲ್ ಸಾಹೇಬರು, ಅವ್ರ ಹತ್ರ ಕೂಡ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಕ್ಯಾಬಿನೆಟ್ಟಲ್ಲಿಟ್ಟು ಡಿಸೈಡ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ತೀರ್ಮಾನ ತೆಗೆದು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಅರ್ಜುನ ಆನೆಯ ಪರವಾಗಿ ಹೋರಾಟ ನಡೆಸಿದ ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿರುವುದನ್ನು ನಾಗರಿಕ ಸಮಾಜ ತೀವ್ರ ಬೇಸರದಿಂದ ನೋಡುತ್ತಿದೆ. ಆನೆಯ ಸಾವಿನಿಂದ ಉಂಟಾದ ಆಕ್ರೋಶ ಮಾನವ ಸಹಜ ಗುಣವಾಗಿದೆ. ಇದು ಅನಿರೀಕ್ಷಿತವಾದ ಕ್ರಿಯೆಯಾಗಿದೆ. ಹೋರಾಟಗಾರರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ನ್ಯಾಯಯುತ ಹೋರಾಟಗಾರರ ಮೇಲೆ ದಾಖಲಾದ ದಾವೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸುವುದಾಗಿ ನಮ್ಮ ವರಿಷ್ಠರು ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳಿದರು. ಈ 23ನೇ ಇಸ್ವಿಲಿ ಆದಂಥ ಅರ್ಜುನ ಆನೆ ಸತ್ತೋದರಲ್ಲಿ ಇವತ್ತು 19 ಜನದ ಮೇಲೆ FIR ಆಗಿದೆ ಅಂತೇಳಿ ಜನಗಳೆಲ್ಲರೂ ಭಾರಿ ಬೇಜಾರದಲ್ಲಿದ್ದಾರೆ. ಈ ಕೇಸ್ ಹಾಕಿದ್ದಾರೆ. ಕೆಲವರು ನಮ್ಮವರೇ ರೂಲಿಂಗ್ ಬಾಡಿ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಬಟ್ ಅರ್ಜುನ ಆನೆ ಸತ್ತೋದಾಗ ತುಂಬ ಜನ ಸೇರಿದ್ರು. ಆನೆ ಮೇಲೆ ಅಂಬಾರಿ ಇಷ್ಟು ವರ್ಷ ಹೊತ್ತಿತ್ತು ಅಂತ ಅದರ ಮೇಲೆ ತುಂಬ ಜನಗಳಿಗೆ ಪ್ರೀತಿ ಇದ್ದಂಥ ಒಂದು ಆನೆ ಬಗ್ಗೆ ಎಲ್ಲರೂ ಇವತ್ತು ಅಲ್ಲಿಗೆ ಹೋಗಿದ್ರು. ಆ ಜನ ಜಾಸ್ತಿಯಾಗಿ ಅಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಪೊಲೀಸ್ನವರು ಇವರ ಆಕ್ರೋಶವನ್ನು ನೋಡಿ ಎಲ್ಲರನ್ನೂ ಹೆಸರು ಬರೆದಿಟ್ಕೊಂಡು ಅದನ್ನು ಇಷ್ಟು ದಿನ ಪೆಂಡಿಂಗ್ ಇದ್ದು ಈಗ ಅವರು FIRಗೆ ಮನೆ ಹಾಕಿರೋದು. 2020. ಬಟ್ ಈ FIR ಹಾಕಿದ್ರ ಬಗ್ಗೆ ನಾವು ಮುರಳಿ ಮೋಹನ್ ಅವರು ಎಲ್ಲ ನಮ್ಮ ಪಕ್ಷದವರೆಲ್ಲ ಹೋಗಿ ನಾವು CM ಮತ್ತು DCM ಬಂದಾಗ ಮೊನ್ನೆ 6ನೇ ತಾರೀಕಲ್ಲಿ ಹೋಗಿ ಮುರಳಿ ಮೋಹನ್ ನಾವೆಲ್ಲ ಮಾತಾಡಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ಕಾಂಗ್ರೆಸ್ SC/ST ಘಟಕದ ಅಧ್ಯಕ್ಷ ಕಲ್ಗಣಿ ಪ್ರಶಾಂತ್, ಪ್ರಾಧಿಕಾರದ ಸದಸ್ಯ ವಿಜಯ್, ಉದಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ ಹಾಸನ, ನಾನು ನಿಮ್ಮ ಚಾಂದಿನಿ. ನಾವಿವತ್ತು ಎಲ್ಲಿದ್ದೀವಿ ಅಂತ ಗೊತ್ತಾ? AK ಫರ್ನಿಚರಿಂಗ್. ನೀವೆಲ್ಲರೂ ಕೂಡ ತುಂಬಾ ದಿನದಿಂದ ಹುಡುಕಿ ಸಾಕಾಗಿರುತ್ತೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಯಾವುದು ಗೊತ್ತಾ? ಕಸ್ಟಮೈಸ್ ಮಾಡಿಕೊಡುವಂತಹ ಕರ್ಟನ್ ಶಾಪ್ ಇದು. ನಿಮಗೆ ಬೇಕಾಗಿರುವಂತಹ ರೀತಿನಲ್ಲಿ ನಿಮ್ಮ ಕರ್ಟನ್ಸ್ನ ಹಾಗೆ ಬ್ಲೈಂಡ್ಸ್ನ ಕೂಡ ಇವರು ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂದ್ರೆ ನಂಬ್ತೀರಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ಕರ್ಟನ್ಸ್ ಕೂಡ ಸಿಗುತ್ತೆ. ಅಂದ್ರೆ ಈಗ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ರೆಡಿಮೇಡ್ ಕರ್ಟನ್ಸ್. ನಿಮಗೆ ನಿಮ್ಮ ಮನೆಗೆ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಹೇಗೆಲ್ಲ ನಮಗೆ ಕರ್ಟನ್ಸ್ ಗಳು ಬೇಕು ಅಂತ ಅನ್ಸುತ್ತೋ ಅದನ್ನ ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಿಮಗೆ ಹೇಗ್ ಬೇಕೋ ಅಷ್ಟೇ ಲೆಂತ್ ಅಲ್ಲಿ, ಅಷ್ಟೇ ವಿಡ್ತ್ ಅಲ್ಲಿ, ನಿಮಗೆ ಹೇಗ್ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ವರ್ಟಿಕಲ್ ಆಗಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ, ವುಡನ್ ಅಲ್ಲಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಜೀಬ್ರಾ ಬ್ಲೈಂಡ್ಸ್. ಮತ್ತೆ ಇವರ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಕೊಡುವಂತಹ ಫೋಟೋನ
ಏನು ಮಾಡಿಕೊಡ್ತಾರೆ, ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಫೋಟೋ ಬೇಕಾ ಅಥವಾ ನಿಮಗೆ ಫೇವ್ರೆಟ್ ಪರ್ಸನ್ ಯಾರಾದರೂ ಇದ್ದರೆ ಅವ್ರ ಫೋಟೋ ಬೇಕಾ, ಅದನ್ನು ಕೂಡ ನೀವು ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದರ ಜೊತೆಗೆ ವುಡನ್ನಲ್ಲಿ ಅಥವಾ ನಿಮ್ಮ ಯಾವುದಾದ್ರೂ ಫರ್ನಿಚರ್ಗಳು ಇದ್ದರೆ ಅದಕ್ಕೆ ಕುಷನ್ ಕವರ್ಗಳು ಬೇಕಾ ಅಥವಾ ಪಿಲ್ಲೋಸ್ಗಳು ಬೇಕಾ, ಅದನ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅಂದರೆ ನಂಬ್ತೀರಾ, ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ವಿಂಡೋಸ್ಗಳಿಗೆ ಮೆಸ್ ಏನಾದರೂ ಬೇಕಾ, ಮಸ್ಕಿಟೋ ಮೆಸ್ಗಳು ಅಥವಾ ನಾರ್ಮಲ್ ಮೆಸ್ಗಳೇನಾದರೂ ಬೇಕು ಅಂದರೆ ಅದನ್ನು ಕೂಡ ಇವರು ಮಾಡಿಕೊಡುವಂಥದ್ದು. ಮತ್ತು ಇನ್ಯಾಕೆ ತಡ ಮಾಡದೆ ಭೇಟಿ ಮಾಡಿ ಎಕೆ ಫರ್ನಿಚರಿಂಗ್ಸ್. ಎಕೆ ಫರ್ನಿಶಿಂಗ್, ಕಲಾಭವನ್ ಬ್ಯಾಕ್ ಸೈಡ್ ರೋಡ್, ನಿಯರ್ SI ಹಾಲ್, ಬಹಾರ್ಪೇಟ್, ಆಪೋಸಿಟ್ ಮೌಲಾನಾ ಆಜಾದ್ ಹೈಸ್ಕೂಲ್, ಹಾಸನ.